ನಮಸ್ತೆ ಸರ್, ಬನ್ನಿ ಕುಳಿತುಕೊಳ್ಳಿ. ನಮಸ್ಕಾರ. ಹೇಳಿ, ಹೇಗೆ ನಡೀತಿದೆ ಅಲ್ಲ? ಕಳೆದ ತಿಂಗಳು ನೀವೇನೋ ಎಮ್ಮೆ ಖರೀದಿಸಿದ್ರಲ್ಲ, ಅದರಿಂದ ಹಾಲಿನ ವ್ಯಾಪಾರ ಚೆನ್ನಾಗಿ ನಡೀತಿದ್ಯಾ? ಸರ್, ಎಲ್ಲ ಸರಿಯಾಗಿದೆ. ಸ್ವಲ್ಪ ಲೋನ್ ತೆಗೆದುಕೊಳ್ಬೇಕಿತ್ತು. ಮತ್ತೊಂದು ಹಸುವನ್ನ ತೆಗೆದುಕೊಂಡು ವ್ಯಾಪಾರ ಚೆನ್ನಾಗಿ ಮಾಡಬಹುದು. ಬ್ಯಾಂಕಿಂದ ಲೋನ್ ತೆಗೆದುಕೊಳ್ಳೋದಕ್ಕೆ ಭಯವಾಗುತ್ತೆ, ಯಾಕೆಂದ್ರೆ ತುಂಬಾ ನಿಯಮಗಳಿರ್ತವೆ, ಮತ್ತೆ ಅದು ನಮ್ಗೆ ತಿಳಿಯೋದಿಲ್ಲ. ಆದ್ರೆ ನೀವು ಭಯ ಪಡಬೇಡಿ. ಬ್ಯಾಂಕಿನಿಂದ ಸಾಲ ತಗೊಳ್ಳೋದು ಸುಲಭ ಮತ್ತು ಪ್ರಯೋಜನಕಾರಿ ಕೂಡ. ಈ ನಿಯಮಗಳನ್ನ ನಿಮ್ಮ ಮತ್ತು ಬ್ಯಾಂಕಿನ ಪ್ರಯೋಜನಕ್ಕಾಗಿ ಮಾಡಲಾಗಿದೆ. ನೋಡಿ, ಪೂರ್ತಿ ಮಾಹಿತಿ ಇಲ್ಲ ಅಂದ್ರೆ ಸಾಲ ಮರುಪಾವತಿಸುವಲ್ಲಿ ಕೆಲವೊಮ್ಮೆ ತಪ್ಪುಗಳಾಗ್ತವೆ. ಆಗ ನಮಗೆ ಬ್ಯಾಂಕಿನಿಂದ ಸಾಲ ತಗೊಂಡು ತಪ್ಪು ಮಾಡಿದ್ವೇನು ಅಂತ ಅನ್ಸುತ್ತೆ. ಆದ್ರೆ ಅದು ಹಾಗಲ್ಲ. ಕೆಲವು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ ಮತ್ತು ಬ್ಯಾಂಕಿನಿಂದ ಸಾಲ ತಗೊಂಡು ಪ್ರಗತಿ ಸಾಧಿಸಿ. ನೋಡಿ, ಸಾಲ ಮರುಪಾವತಿಯ ಕೆಲವು ನಿಯಮಗಳಿವೆ. ಮೊದಲನೇದಾಗಿ, ಬ್ಯಾಂಕಿನಿಂದ ಸಾಲ ತಗೊಳ್ಳುವಾಗ ಕೆಲವು ವಿಷಯಗಳನ್ನ ನೆನಪಿಟ್ಟು ತಿಳ್ಕೋಬೇಕು. ಅಂದ್ರೆ ಸಾಲದ ಮೊತ್ತ ಎಷ್ಟು, ಬಡ್ಡಿಯ ದರ ಏನು, ಕಂತಿನ ಮೊತ್ತ ಎಷ್ಟು ಇರುತ್ತೆ, ಕಂತು ಯಾವಾಗ ತೆಗೆದುಕೊಳ್ಳಲಾಗುತ್ತೆ, ಮತ್ತೆ ಕಂತನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಿಲ್ಲ ಅಂದ್ರೆ ದಂಡ ಎಷ್ಟು ಇತ್ಯಾದಿ. ಮತ್ತು ದಯವಿಟ್ಟು ಗಮನಿಸಿ, ಯಾವುದೇ ವ್ಯಕ್ತಿ ಮತ್ತು ಉದ್ದೇಶವನ್ನ ತಿಳಿಯದೆ ಯಾವುದೇ KYC ದಾಖಲೆ ಹಂಚಿಕೊಳ್ಳಬೇಡಿ. ಇದನ್ನು ತಿಳಿದ ನಂತರವೇ ಸಾಲ ತಗೋಬೇಕು. ಯಾಕಂದ್ರೆ ಸಾಲ ಅಂದ್ರೆ ಕೇವಲ ಹಣವನ್ನ ಎರವಲು ಪಡೆಯೋದಲ್ಲ, ಸಾಲದ ಜೊತೆ ಕೆಲವೊಂದು ಜವಾಬ್ದಾರಿಗಳು ಇರ್ತವೆ. ಸಾಲ ಮರುಪಾವತಿ ಮಾಡೋದು ನನ್ನ ಕೆಲಸ ಮತ್ತೆ ಜವಾಬ್ದಾರಿ ಕೂಡ. ನಾನು ವಿವರಿಸ್ತೀನಿ. ನಿಜವಾಗಿ ನೀವು ಬ್ಯಾಂಕಿನಿಂದ ಸಾಲ ಪಡೆದಿದ್ದರೆ ಉತ್ತಮ ಸೇವೆ ಮತ್ತು ಸಂಪೂರ್ಣ ಮತ್ತು ಪಾರದರ್ಶಕ ಮಾಹಿತಿ ಪಡೆಯುವುದು ನಿಮ್ಮ ಹಕ್ಕು. ನಿಮಗದು ಸಿಕ್ಕಿಲ್ಲ ಅಂದ್ರೆ ನೀವು ಬ್ಯಾಂಕ್ ಮತ್ತು ಸರ್ಕಾರ ಸೂಚಿಸಿದ ಅಧಿಕಾರಿಗಳಿಗೆ ದೂರು ಕೊಡಬಹುದು. ಆದರೆ ನಿಮಗೂ ಜವಾಬ್ದಾರಿ ಇದೆ. ತಗೊಂಡ ಸಾಲವನ್ನ ಯಾವ ಉದ್ದೇಶಕ್ಕಾಗಿ ತಗೊಂಡಿದ್ದೀರೋ ಆ ಉದ್ದೇಶಕ್ಕಾಗಿಯೇ ಬಳಸಬೇಕು. ಗಿರ್ವಿ ಅಥವಾ ಅಡಮಾನವಾಗಿಟ್ಟ ಸ್ಥಿರಾಸ್ತಿ, ವಾಹನ ಅಥವಾ ಪ್ರಾಣಿಗಳನ್ನು ಸಾಲದ ಅವಧಿಯಲ್ಲಿ ಮಾರಾಟ ಮಾಡಬೇಡಿ. ಸಮಯಕ್ಕೆ ಸರಿಯಾಗಿ ಕಂತುಗಳನ್ನು ಪಾವತಿಸಿ ಉತ್ತಮ ಕ್ರೆಡಿಟ್ ಸ್ಕೋರ್ ಕಾಪಾಡಿಕೊಳ್ಳಿ. ನೀವು ತೆಗೆದುಕೊಂಡ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡದಿದ್ದರೆ ಹಲವಾರು ಸಮಸ್ಯೆಗಳು ಉಂಟಾಗಬಹುದು. ಉದಾಹರಣೆಗೆ ಮಾನಸಿಕ ಸಮಸ್ಯೆಗಳು ಅಥವಾ ಒತ್ತಡ ಉಂಟಾಗಬಹುದು. ನಿಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ಬ್ಯೂರೋ ಸ್ಕೋರ್ ಹದಗೆಡಬಹುದು. ಹೊಸ ಸಾಲದ ಮೇಲೆ ಹೆಚ್ಚಿನ ಬಡ್ಡಿ ವಿಧಿಸಬಹುದು. ಎಷ್ಟು ಅಗತ್ಯ ಇದೆಯೋ ಅದಕ್ಕಿಂತ ಕಡಿಮೆ ಮೊತ್ತದ ಸಾಲ ಸಿಗಬಹುದು, ಅಥವಾ ಕೆಲವೊಮ್ಮೆ ಸಾಲ ಸಿಗೋಕೆ ಕಷ್ಟ ಆಗಬಹುದು. ಇವೆಲ್ಲವುಗಳಿಂದ ಪಾರಾಗೋದಕ್ಕಾಗಿ ಸಮಯಕ್ಕೆ ಸರಿಯಾಗಿ ಸಾಲವನ್ನ ಮರುಪಾವತಿಸುವುದು ಮುಖ್ಯ. ಮತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಉತ್ತಮವಾಗಿರೋದಕ್ಕೆ ನೀವು ಇನ್ನೂ ಒಂದು ಕೆಲಸ ಮಾಡಬೇಕು. ಅನಗತ್ಯವಾಗಿ ಅಲ್ಲಲ್ಲಿ ಸಾಲಗಳಿಗೆ ಅರ್ಜಿ ಸಲ್ಲಿಸಬೇಡಿ. ಇನ್ನೊಂದು ವಿಚಾರ ಅಂದ್ರೆ, ಬ್ಯಾಂಕಿಗೆ ಸಾಲ ಮರುಪಾವತಿಯ ಮಾಸಿಕ ನಿಗದಿತ ಮೊತ್ತವನ್ನ ಹೇಗೆ ಪಾವತಿಸೋದು. ಈ ಮಾಸಿಕ ಕಂತುಗಳನ್ನು ಸ್ವಯಂಚಾಲಿತವಾಗಿ ನಿಮ್ಮ ಬ್ಯಾಂಕ್ ಖಾತೆಯಿಂದ ನೇರ ಡೆಬಿಟ್ ಮೂಲಕ, ಅಂದರೆ SI, ECS, NACH ಮೂಲಕ ಡಿಡಕ್ಟ್ ಮಾಡಲಾಗುತ್ತದೆ. ನೀವು ಈ ಎರಡು ವಿಷಯಗಳನ್ನ ಗಮನದಲ್ಲಿಟ್ಕೊಂಡ್ರೆ ಆಯ್ತು. ಮೊದಲನೇದಾಗಿ, ಯಾವ ಖಾತೆಯಿಂದ ಕಂತುಗಳನ್ನು ಕಡಿತಗೊಳಿಸಲಾಗುತ್ತೆ ಅಂತ ತಿಳ್ಕೊಳ್ಳಿ. ಮತ್ತು ಎರಡನೇದಾಗಿ, ನಿಗದಿತ ದಿನಾಂಕದಂದು ಅದರಲ್ಲಿ ಸಾಕಷ್ಟು ಹಣ ಇದೆಯೋ ಇಲ್ಲೋ ಅಂತ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಕಂತು ಬೌನ್ಸ್ ಆಗ್ಬೋದು ಮತ್ತು ನೀವು ಲೇಟ್ ಫೀ ಅಥವಾ ಅನಗತ್ಯ ದಂಡ ಪಾವತಿಸಬೇಕಾಗಬಹುದು. ಸಮಯದಲ್ಲಿ ಕಂತುಗಳನ್ನು ಪಾವತಿಸಿ ಇದರಿಂದ ಪಾರಾಗಬಹುದು. ಸಮಯಕ್ಕೆ ಸರಿಯಾಗಿ ಕಂತುಗಳನ್ನು ಪಾವತಿಸುವುದರಿಂದ ಹಲವಾರು ಪ್ರಯೋಜನಗಳಿವೆ. ಅಗತ್ಯವಿರುವಾಗ ಸುಲಭವಾಗಿ ಹೊಸ ಸಾಲ ಪಡೆಯುವುದು, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆಯೋದು, ಅಗತ್ಯಕ್ಕನುಗುಣವಾಗಿ ಹೆಚ್ಚಿನ ಮೊತ್ತದ ಸಾಲ ಪಡೆಯೋದು, ಮತ್ತು ನಿಮ್ಮ ಕ್ರೆಡಿಟ್ ಸ್ಕೋರ್ ಉತ್ತಮವಾಗಿ ಉಳ್ಕೊಳ್ಳುತ್ತೆ. ಇದಂತೂ ಬಹಳ ಪ್ರಯೋಜನಕ್ಕೆ ಬರುವ ವಿಷಯ ಹೇಳಿದ್ರಿ. ನೀವು ಅನಗತ್ಯವಾಗಿ ಭಯ ಪಡ್ತೀರಿ. ಬ್ಯಾಂಕ್ ಇರೋದು ನಿಮ್ಮ ಸಹಾಯಕ್ಕಾಗಿಯೇ. ಮತ್ತು ಇಲ್ಲಿ ನಿಮ್ಮ ಎಲ್ಲ ಅಗತ್ಯಾನುಸಾರ ಲೋನ್ ಸಿಗುತ್ತೆ. ಅಂದ್ರೆ ಟರ್ಮ್ ಲೋನ್, ಹೋಮ್ ಲೋನ್, ಕ್ರೆಡಿಟ್ ಕಾರ್ಡ್, ಓವರ್ ಡ್ರಾಫ್ಟ್, ಸೆಕ್ಯೂರ್ಡ್, ಅನ್ಸೆಕ್ಯೂರ್ಡ್ ಲೋನ್ ಇತ್ಯಾದಿ. ಎಲ್ಲ ತಿಳಿತು. ಯಾವಾಗ ಸಾಲದ ಅವಶ್ಯಕತೆ ಇರುತ್ತೋ ಆಗ ಮಾತ್ರ ಸಾಲ ತೆಗೆದುಕೊಳ್ಳಬೇಕು. ಸಮಯಕ್ಕೆ ಸರಿಯಾಗಿ ತೀರಿಸಬೇಕು. ಆಗ ಮಾತ್ರ ಮತ್ತೆ ಬೇಕಾದಾಗ ಲೋನ್ ತೆಗೆದುಕೊಳ್ಳಬಹುದು. ತುಂಬಾ ಧನ್ಯವಾದಗಳು ಸರ್.